ಹಾಯ್, ಇವತ್ತಿನ ವ್ಲಾಗಲ್ಲಿ ಬಂದ್ಬಿಟ್ಟು ಸೋರೆಕಾಯಿ ಸಾಂಬಾರ್ನ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ಗೆ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಈ ತರ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಇಲ್ಲಿ ಬಂದ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಕುಕ್ಕರ್ಗೆ ಸೇರ್ಸ್ಕೊತಾ ಇದೀನಿ. ಕುಕ್ಕರ್ಗೆ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರ್ಗೆ ಸೇರ್ಸ್ಕೊತಾ ಇದೀನಿ. ಮತ್ತೆ ಅರ್ಧ ಕಪ್ ತೊಳೆದಿಟ್ಕೊಂಡಿರುವಂತ ತೊಗರಿ ಬೇಳೆನ ಸೇರ್ಸ್ಕೊತಾ ಇದೀನಿ. ಮತ್ತೆ 4 ಟೊಮೊಟೊ ನೋಡಿ, 4 ಟೊಮೊಟೊ, ಈರುಳ್ಳಿ, ಜಜ್ಜಿಟ್ಕೊಂಡಿರುವಂತ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲಾನು ಬಂದ್ಬಿಟ್ಟು ಒಂದೇ ಸತಿ ಕುಕ್ಕರ್ಗೆ ಸೇರ್ಸ್ಕೊತಾ ಇದೀನಿ. ಅರ್ಧ ಚಮಚ ಅರಿಶಿನ ಪುಡಿ, ಧನಿಯಾ ಪುಡಿ, ಹಂಗೆ ಬಂದ್ಬಿಟ್ಟು ಒಣಮೆಣಸಿನ್ಕಾಯಿ, ಉಪ್ಪುನ ಹಾಕೊಂಡ್ಬಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಸ್ಟವ್ ಅನ್ಸ್ಕೊಂಡ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಒಂದ್ 2-3 ವಿಸಿಲ್ ನ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಏನು ಬೇಯಿಸ್ಟಿಲ್ಲ. ಸೋರೆಕಾಯಿ ಹಂಗೆ ಇದ್ರೆ ಚೆನ್ನಾಗಿರುತ್ತೆ. ಮತ್ತೆ ಎಲ್ಲ ವಿಸಿಲ್ ಆದ್ಮೇಲೆ ಲಿಡ್ ಓಪನ್ ಮಾಡ್ಬಿಟ್ಟು ನೋಡ್ರೆ ಇಷ್ಟು ಮಾತ್ರ ಬೆಂದ್ರೆ ಸಾಕು. ಅದರಲ್ಲಿ ಎಕ್ಸ್ಟ್ರಾ ನೀರನ್ನ ತೆಗೆದ್ಬಿಟ್ಟು ಒಂದು ಬಟ್ಲಿಗೆ ತಗೊಂಡು ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಜಾಸ್ತಿ ಏನು ಸ್ಮ್ಯಾಶ್ ಮಾಡ್ಕೊಂಡಷ್ಟು ಇರಲ್ಲ, ಒಂದು ಲೈಟ್ ಆಗಿ ಅರ್ಧ ಭಾಗ ಅಷ್ಟು ಅದನ್ನ ಚೆನ್ನಾಗಿ ಇದು ಮಾಡ್ಕೊಂಡ್ರೆ, ಸ್ಮ್ಯಾಶ್ ಮಾಡ್ಕೊಂಡ್ರೆ ಸಾಕು. ಇಷ್ಟು ಮಾತ್ರ ಸಾಕು. ಅದ್ ಯಾಕಂದ್ರೆ ಸೋರೆಕಾಯಿ ನಮ್ಗೆ ತಿನ್ನುವಾಗ ಹಲ್ಲಕ್ ತಗಲ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ತಿನ್ನೋದಕ್ಕೆ ಇರೋ ನೀರ್ನು ಕೂಡ ಅದಕ್ಕೆ ಸೇರ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡು ನಮ್ಗೆ ಎಷ್ಟು ನೀರ್ ಬೇಕು ಅಷ್ಟು ಸೇರ್ಸ್ಕೊಂಡು ಈ ತರ ಕಲ್ಸಿಟ್ಕೊಂಡ್ಬಿಟ್ರೆ ಆಯ್ತು. ಆಮೇಲೆ ಬಂದ್ಬಿಟ್ಟು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಒಂದು 4 ಟೇಬಲ್ ಸ್ಪೂನ್ ಆಯಿಲ್, 1 ಟೇಬಲ್ ಸ್ಪೂನ್ ಸಾಸಿವೆ, ಹಂಗೆ ಸ್ವಲ್ಪ ಈರುಳ್ಳಿ, ಅರ್ಧ ಚಮಚ ಅಷ್ಟು ಕಡಲೆಬೇಳೆ ಹಾಕೊಂಡ್ಬಿಟ್ಟು ಕರಿಬೇವಿನ ಸೊಪ್ಪು ಹಾಕೊಂಡು ಒಂದ್ 2-3 ಕುದಿಸ್ಬಿಟ್ಟು ಬಿಸಿ ಬಿಸಿಯಾಗಿರುವ ಅನ್ನದಲ್ಲಿ ಹಾಕೊಂಡು ತಿಂದ್ರೆ ಸಖತ್ ಟೇಸ್ಟ್ ಇರುತ್ತೆ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಾನ್ ಸಾಂಬಾರ್ ರೆಸಿಪಿ ಹೆಂಗಿದೆ ಅಂತ ಕೂಡ ಕಾಮೆಂಟ್ ಮಾಡಿರಿ. ಲೈಕ್ ಮಾಡಿ, ನಿಮ್ ಲೈಕ್ ಇಂದ ನಮ್ಗೆ ವಿಡಿಯೋಸ್ ಇನ್ನು ಮುಂದೆ ಹೋಗುತ್ತೆ. ಸೊ ಓಕೆ, ಬೈ ಬಾಯ್.